ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಇಂಗ್ಲಿಷ್ ಕಲಿಯೋಣ ಬನ್ನಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಫ್ರೆಶ್ ಮೈಂಡ್, ಫ್ರೆಶ್ ಎನರ್ಜಿ, ಫ್ರೆಶ್ ಪಾಸಿಬಿಲಿಟಿ. ಇವತ್ತಿನ ವಿಡಿಯೋವನ್ನ ನಾವು ಒಂದು ಒಳ್ಳೆ ಮನಸ್ಸು ಮತ್ತು ಒಳ್ಳೆ ಭಾವನೆಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಟೈಪ್ಸ್ ಆಫ್ ಸೆಂಟೆನ್ಸಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಐಡಿಯಾ ಆಫ್ ಸೆಂಟೆನ್ಸ್ ಅನ್ನ ನಾವು ನೋಡಿದ್ವಿ. ಆ ವಿಡಿಯೋದಲ್ಲಿ ನಮ್ಗೆ ಮೀನಿಂಗ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಆಗಿರ್ಬೋದು, ರೂಲ್ಸ್ ಆಫ್ ಸೆಂಟೆನ್ಸ್ ಆಗಿರ್ಬೋದು, ಫಾರ್ಮುಲಾ ಆಫ್ ಸೆಂಟೆನ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಅಲ್ಲಿ ಕಲ್ತಿದ್ದೀವಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಆ ವಿಡಿಯೋನು ವಾಚ್ ಮಾಡಿ. ಇವತ್ತು ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ಡಿಟೇಲ್ ಎಕ್ಸ್ಪ್ಲನೇಷನ್ ಮಾಡಿ ನಾವು ಇಲ್ಲಿ ಕಲಿತಿದ್ದೀವಿ. ಇಲ್ಲಿ so types of sentences are divided into types based on their purpose and structure. ಸೊ ಇಲ್ಲಿ ನಾವು ಸೆಂಟೆನ್ಸ್ ನ ಎರಡು ವಿಧದಲ್ಲಿ ನಾವು ಡಿವೈಡ್ ನ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ಪರ್ಪಸ್ ಮತ್ತೆ ಬೇಸ್ಡ್ ಆನ್ ಸ್ಟ್ರಕ್ಚರ್. ಓಕೆ, ಬೇಸ್ಡ್ ಆನ್ ಪರ್ಪಸ್ ನಾವು ಸೆಂಟೆನ್ಸ್ ಅನ್ನ ಅಗೇನ್ 4 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಓನ್ಲಿ ಬೇಸ್ಡ್ ಆನ್ ಪರ್ಪಸ್ ಮಾತ್ರ ಸ್ಟಡಿ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸ್ಡ್ ಆನ್ ಸ್ಟ್ರಕ್ಚರ್ ನ ನಾವು ಸ್ಟಡಿ ಮಾಡ್ತೀವಿ. ಬಟ್ ಅದನ್ನ ಕೂಡ ನಾವು ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಂಡ್ ಕಂಪೌಂಡ್ ಕಾಂಪ್ಲೆಕ್ಸ್ ಅಂತ ಹೇಳಿ ಡಿವೈಡ್ ನ ಮಾಡ್ತೀವಿ. ಸೊ ಇವತ್ತು ನಾವು ಓನ್ಲಿ ಬೇಸ್ಡ್ ಆನ್ ಪರ್ಪಸ್ ನ ಸ್ಟಡಿ ಮಾಡ್ತಿದ್ದೀವಿ. ಸೊ ಅದರಲ್ಲಿ ನಮಗೆ ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ಬಂದು ಡಿಕ್ಲರೇಟಿವ್ ಸೆಂಟೆನ್ಸ್. ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್. ಸೊ ಇಲ್ಲೇನು ಒಂದು ಸೆಂಟೆನ್ಸ್ ನಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಿದ್ರೆ ಅಥವಾ ಆರ್ ಗಿವ್ಸ್ ಇನ್ಫಾರ್ಮೇಶನ್, ಇದನ್ನ ನಾವೇನಂತ ಹೇಳ್ತೀವಿ? ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಒಂದು ಸೆಂಟೆನ್ಸ್ ನಮ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರೆ ಅಥವಾ ಇನ್ಫಾರ್ಮೇಶನ್ ನ ಕೊಡ್ತಿದ್ರೆ ಅದನ್ನ ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಓಕೆ, ಸೊ ಇದ್ರ ಪರ್ಪಸ್ ಬಂದು ಟು ಟೆಲ್, ಡಿಸ್ಕ್ರೈಬ್ ಆರ್ ಸ್ಟೇಟ್ ಫ್ಯಾಕ್ಟ್. ಸೊ ನಮ್ಗೆ ಏನಾದ್ರೂ ಹೇಳ್ತಿದ್ರೆ ಅಥವಾ ಇದ್ರ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಅಥವಾ ಡಿಸ್ಕ್ರೈಬ್ ನ ಮಾಡ್ತಿದ್ರೆ ಅಥವಾ ಸಮ್ ಫ್ಯಾಕ್ಟ್ ಅನ್ನ ಹೇಳ್ತಿದ್ರೆ ಅದನ್ನ ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸೊ ಇದೊಂದು ಫ್ಯಾಕ್ಟ್ ಅಲ್ವಾ? ಸೊ ಇದನ್ನ ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಐ ಲೈಕ್ ರೀಡಿಂಗ್. ನಾನೇನ್ ಮಾಡ್ತಿದ್ದೀನಿ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ, I like reading. So this is also declarative sentence. He is my best friend. Right? So these are all declarative sentences. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನ ನೋಡೋದಾದ್ರೆ, see, declarative is what? Declaration. ಹೇಳೋದು, just telling something. ಸೊ ಏನಾದ್ರೂ ಒಂದು ಇನ್ಫಾರ್ಮೇಶನ್ ನ ಹೇಳೋದು ಅಥವಾ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ನ ಹೇಳೋದು, ಅದನ್ನ ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ನ ನೋಡಿ. ದ ಸ್ಕೈ ಇಸ್ ಬ್ಲೂ, ಶಿ ಗೋಸ್ ಟು ಸ್ಕೂಲ್, ವಾಟರ್ ಬಾಯ್ಲ್ಸ್ ಅಟ್ 100 degrees Celsius, ಐ ಎಂಜಾಯ್ ಲಿಸ್ನಿಂಗ್ ಟು ಮ್ಯೂಸಿಕ್, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ದೇ ಲಿವ್ ಇನ್ a small city, dogs are loyal animals, this cake tastes delicious. So these are some of the examples of declarative sentence. Next type ಬಂದು ನಮಗೆ interrogative sentence. ಸೊ interrogative ನಮಗೆ ಟಾಪಿಕ್ ನ ನೋಡಿದಾಗ ಅದರ ಹೆಸರು ಅಥವಾ ನೇಮ್ ನ ನೋಡಿದಾಗ ನಮ್ಗೆ ಏನಂತ ಆಗುತ್ತೆ? ಆಸ್ಕ್ ಕ್ವೆಶನ್ಸ್, ರೈಟ್? ಸೊ ಇಲ್ಲಿ ನೋಡಿ, ಅ ಸೆಂಟೆನ್ಸ್
that asks a question is what? Interrogative sentence. It ends with question mark. Obviously ನಾವು ಒಂದು ಕ್ವಶನ್ ಕೇಳಿದ್ರೆ ಅದನ್ನ ನಾವು ಕ್ವಶನ್ ಮಾರ್ಕ್ ದಿಂದ ಎಂಡ್ ಮಾಡ್ತೀವಿ. ಓಕೆ, ಏನ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಪ್ರಶ್ನೆನ ಕೇಳ್ತಿದೆ ಅಂದ್ರೆ ಆ ಸೆಂಟೆನ್ಸ್ ನ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದ್ರದ್ದು ಪರ್ಪಸ್ ಬಂದು ಏನಂದ್ರೆ ಇದರ ಉದ್ದೇಶ ಏನಂದ್ರೆ ಟು ಸೀಕ್ ಇನ್ಫಾರ್ಮೇಶನ್, ಕನ್ಫಾರ್ಮೇಶನ್, ಕ್ಲಾರಿಫಿಕೇಶನ್. ಇವಾಗ ನಮ್ಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಕನ್ಫರ್ಮೇಶನ್ ಬೇಕಾಗಿದೆ ಅಂತ ತಿಳ್ಕೊರಿ, ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂದ್ರೆ ನಾವು ಹೆಂಗ್ ಗೊತ್ತಾಗುತ್ತೆ ನಮ್ಗದು? ನಾವು ಕ್ವಶನ್ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ನಮ್ಗೆ ತಿಳಿಯುತ್ತೆ. ಸೊ ಪರ್ಪಸ್ ಬಂದು ನಮ್ಗೆ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ, ಕನ್ಫರ್ಮೇಶನ್ ಬೇಕಾದ್ರೆ, ಅಥವಾ ಕ್ಲಾರಿಫಿಕೇಶನ್ ಬೇಕಾದ್ರೆ ನಾವು ಕ್ವಶನ್ ಅನ್ನ ಕೇಳ್ತೀವಲ್ವಾ, ಸೊ ಅವಾಗ ನಮ್ಗೆ ಆನ್ಸರ್ ಸಿಗುತ್ತಲ್ವಾ. ಸೊ ಇದು ನಮ್ಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂದ ಯೂಸ್ ಆಗುತ್ತೆ. ಯಾವ್ಯಾವ ರೀತಿ ಸೆಂಟೆನ್ಸ್ ಅಥವಾ ಯಾವ್ಯಾವ ರೀತಿ ಕ್ವಶನ್ಸ್ ನ ನಾವು ಕೇಳ್ಬೋದು ಅಂದ್ರೆ ಎಸ್ ಆರ್ ನೋ ಕ್ವಶನ್ಸ್. ಎಸ್ ಆರ್ ನೋ ಕ್ವಶನ್ಸ್ ಅಂದ್ರೆ ಏನು? ಇವಾಗ ನಾವು ಯಾವುದೇ ಒಂದು ಕ್ವಶನ್ ನ ಕೇಳಿದ್ರೆ ಅಲ್ಲಿ ನಮ್ಗೆ ಆನ್ಸರ್ ಬಂದು ಎಸ್ ಆಗಿರುತ್ತೆ, ಇಲ್ಲ ನೋ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡು ಯು ಲೈಕ್ ಕಾಫಿ? ಎಸ್ ಆರ್ ನೋ ಕ್ವಶನ್ಸ್. ಓಕೆ, ಇಟ್ ಮೇ ಬಿ ದ ಆನ್ಸರ್ ಮೇ ಬಿ ಎಸ್ ಆರ್ ನೋ. ನಿಮ್ಗೆ ಇಷ್ಟ ಆಗಿದ್ರೆ ಎಸ್ ಅಂತ ಹೇಳ್ತೀರಿ, ಇಲ್ಲ ಅಂದ್ರೆ ನೋ ಅಂತ ಹೇಳ್ತೀರಿ. ಲೈಕ್ ದಿಸ್ ಕ್ವಶನ್ಸ್ ಆರ್ ಎಸ್ ಆರ್ ನೋ ಕ್ವಶನ್ಸ್. ನೆಕ್ಸ್ಟ್, WH questions. WH questions ಅಂದ್ರೆ what, when, where, how. These questions means the question starts with these types of questions like what, why, how, where. ಅವತ್ತನ್ನ ನಾವು WH questions ಅಂತ ಹೇಳಿ ಕರಿತೀವಿ. So what is your name? Right? What is your name? ಇವನ್ನ ನಾವು WH questions ಅಂತ ಹೇಳಿ ಕರಿತೀವಿ. ಚಾಯ್ಸ್ ಕ್ವಶನ್ಸ್. ಚಾಯ್ಸ್ ಕ್ವಶನ್ಸ್ ಅಂದ್ರೆ ಏನಿದೆ? ನಮ್ಗೆ ಒಂದಿಷ್ಟು ಆಪ್ಷನ್ಸ್ ನ ಕೊಡ್ಲಾಗುತ್ತೆ, ಆ ಆಪ್ಷನ್ಸ್ ನಲ್ಲಿ ನಾವು ಆನ್ಸರ್ಸ್ ನ ಕೊಡ್ಬೇಕು. ಸೊ ಅದನ್ನ ನಾವು ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಚಾಯ್ಸ್ ಮಾಡಕ್ ಕೊಡ್ತಾರೆ ನಮ್ಗೆ ಆಪ್ಷನ್ಸ್ ನ ಕೊಟ್ಟು. ಸೊ ಓಕೆ, ಎಕ್ಸಾಂಪಲ್ ನ ನೋಡೋದಾದ್ರೆ, ಡು ಯು ಪ್ರೆಫರ್ ವೈಟ್ ಆರ್ ಬ್ಲಾಕ್ ಕಲರ್? ರೈಟ್, ನಿಮ್ಗೆ ವೈಟ್ ಕಲರ್ ಪ್ರೆಫರ್ ಮಾಡ್ತೀರಾ ಅಥವಾ ಬ್ಲಾಕ್ ಕಲರ್ ಪ್ರೆಫರ್ ಮಾಡ್ತೀರಾ ಅಂತ ಹೇಳಿ. ಸೊ ನಮ್ಮ ಆನ್ಸರ್ ಬಂದು ವೈಟ್ ಆಗಿರುತ್ತೆ, ಇಲ್ಲ ಬ್ಲಾಕ್ ಆಗುತ್ತೆ. ಈ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ನಮ್ದು ಆನ್ಸರ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಟ್ಯಾಗ್ ಕ್ವಶನ್ಸ್. ಈ ಒಂದು ಟಾಪಿಕ್ ಅಲ್ಲಿ ನಾವು ಒಂದು ಡೀಟೇಲ್ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ನಾವು ಮಾಡ್ತಿದ್ದೀವಿ. ಸೊ ಯು ಆರ್ ರೈಟಿಂಗ್, ಆರ್ಂಟ್ ಯು? ಸೊ ಲೈಕ್ ದಿಸ್ ಕ್ವಶನ್ಸ್ ಆರ್ ಟ್ಯಾಗ್ ಕ್ವಶನ್ಸ್. ಸೊ ಎಕ್ಸಾಂಪಲ್ಸ್ ನ ನೋಡೋದಾದ್ರೆ, interrogative is what? Interrogate, ask questions, right? So yes or no questions ಅಲ್ಲಿ some examples na nododadre, do you like chocolate? Yes. Is she your sister? No, she is not my sister. Like this. Okay, you can help, sorry, can you help with this work? Can you help with this work? ನೀವು ಈ ವರ್ಕ್ಗೆ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಇಷ್ಟ ಇದ್ರೆ ಹೌದು ಅಂತ ಹೇಳ್ತೀರಿ, ಇಲ್ಲ ಅಂದ್ರೆ ನೋ ಅಂತ ಹೇಳ್ತೀವಲ್ವಾ. ಸೊ WH questions. See, what is your father's name? Where are you going? How are you feeling today? So what, where, how, when, ಈ ರೀತಿ ಇರುವಂತಹ ಕ್ವಶನ್ಸ್ ನ ನಾವು WH questions ಅಂತ ಹೇಳಿ ಕರಿತೀವಿ. ಚಾಯ್ಸ್ ಕ್ವಶನ್ಸ್ ಆಗಲೇ ನಾ ಹೇಳ್ದಂಗೆ ಇದು ಆಪ್ಷನ್ಸ್ ನ ಕೊಡುತ್ತೆ ನಮ್ಗೆ. ಡು ಯು ವಾಂಟ್ ಟೀ ಆರ್ ಕಾಫಿ? ಆಪ್ಷನ್ಸ್ ಟೀ ಆರ್ ಕಾಫಿ, ರೈಟ್? ನೆಕ್ಸ್ಟ್, ಶುಡ್ ವಿ ಗೋ ಬೈ ಬಸ್ ಆರ್ ಬೈ ಟ್ರೈನ್? ರೈಟ್, ನಾವು ಬಸ್ಸಿಂದ ಹೋಗ್ತಿದ್ವಾ ಅಥವಾ ಟ್ರೈನಿಂದ ಹೋಗ್ತಿದ್ವಾ ಅಂತ ಕೇಳ್ತಿದ್ದಾರೆ. ವುಡ್ ಯು ಪ್ರೆಫರ್ ರೀಡಿಂಗ್ ಆರ್ ರೈಟಿಂಗ್? ರೈಟ್. ನೆಕ್ಸ್ಟ್, ಈಸ್ ಯುವರ್ ಬ್ಯಾಗ್ ರೆಡ್ ಆರ್ ಬ್ಲೂ? ಸೊ ಇವು ನಮಗೆ ಚಾಯ್ಸ್ ಕ್ವಶನ್ಸ್. ನ ಟ್ಯಾಗ್ ಕ್ವಶನ್ಸ್ ಬಂದ್ರೆ, ಯು ಆರ್ ಅ ಟೀಚರ್, ಆರಂಟ್ ಯು? ನೀವು ಒಬ್ಬರು ಶಿಕ್ಷಕರು, ಹೌದಲ್ವಾ ಅಂತ ಕೇಳ್ತಿದ್ದಾರೆ. ಇಟ್ಸ್ ಅ ನೈಸ್ ಡೇ, ಇಸಂಟ್ ಇಟ್?
ಇದು ಒಂದು ಒಳ್ಳೆಯ ದಿನ ಹೌದಲ್ವಾ ಅಂತ. ಸೊ she can sing well, can't she? So like this, questions are tag questions. It is interrogative sentence. Interrogative sentence asks a question and it ends with question mark. So next type is imperative sentence. Imperative sentence. A sentence that gives a command, request, advice or instruction. ಇವಾಗ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಒಂದು ಹೇಳ್ತಿದಾರ ಈ ರೀತಿ ಮಾಡಿ, ಒಂದು ರಿಕ್ವೆಸ್ಟ್ ಮಾಡ್ಕೋತಿದಾರ ಅಥವಾ ನಮ್ಗೆ ಅಡ್ವೈಸ್ ಮಾಡ್ತಾರ, ಯಾವುದೇ ಒಂದು ದ ಸೆಂಟೆನ್ಸ್ ದಟ್ ಟೆಲ್ಸ್ ಅಸ್ ಟು ಡೂ ಸಮಥಿಂಗ್. ಸೊ ನಮ್ಗೆ ಒಂದು ಕೆಲಸವನ್ನ, ಒಂದು ವಿಷಯವನ್ನ ಮಾಡು ಅಂತ ಹೇಳ್ತಿದಾರ ಅಂದ್ರೆ ಅದು ನಮ್ಗೆ ಇಂಪರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಯೂಶುವಲಿ ದ ಸಬ್ಜೆಕ್ಟ್ ಯು ಈಸ್ ಹಿಡನ್. ಸೊ ನಮ್ಗೆ ಅವ್ರು ಕಮಾಂಡ್ ಮಾಡ್ತಾರೆ ಸಿಟ್ ಡೌನ್, ಫಾರ್ ಎಕ್ಸಾಂಪಲ್ ಸಿಟ್ ಡೌನ್ ನಮ್ಗೆ ಹಾಕಿದಾರಲ್ವಾ, ಸೊ ಅದು ನಮ್ಗೆ ಅಂಡರ್ಸ್ಟೂಡ್ ಆಗಿರುತ್ತೆ. ಸೊ ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಸಿಟ್ ಡೌನ್, ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ವಾಟ್ ಕಮಾಂಡ್. ನೆಕ್ಸ್ಟ್ ಈಸ್ ಪ್ಲೀಸ್ ಪಾಸ್ ಮೀ ದ ಪೆನ್. ಸೊ ಏನ್ ಮಾಡ್ತಿದ್ದಾರೆ ಇಲ್ಲಿ, ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಓಕೆ, ಸಾರಿ. ಓಕೆ, next one is don't touch that. ಸೊ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ನಮಗೆ ಸಮ್ಟೈಮ್ಸ್ ನಾವು ಸ್ಟ್ರಾಂಗ್ ಆಗಿ ಕಮಾಂಡ್ಸ್ ನ ಕೊಟ್ಟಾಗ ಅಥವಾ ಸ್ಟ್ರಾಂಗ್ ಆಗಿ ಅಡ್ವೈಸ್ ನ ಕೊಟ್ಟಾಗ ಅವಾಗ ನಾವು ದಟ್ ಸೆಂಟೆನ್ಸ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಓಕೆ, ನೆಕ್ಸ್ಟ್ ಬಿ ಕೈಂಡ್ ಟು ಅದರ್ಸ್. ಇಟ್ ಈಸ್ ವಾಟ್ ಅಡ್ವೈಸ್. ಸೊ ಲೆಟ್ಸ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್. ಸಾರಿ, ಇಂಪರೇಟಿವ್ ಸೆಂಟೆನ್ಸ್. ಸೊ ರಿಕ್ವೆಸ್ಟ್ ಅಲ್ಲಿ ನಮಗೆ ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ಬ್ಯಾಗ್, ಕೈಂಡ್ಲಿ ವೇಟ್ ಫಾರ್ ಯುವರ್ ಟರ್ನ್, ಪಾಸ್ ಮೀ ದ ಸಾಲ್ಟ್ ಪ್ಲೀಸ್, ಲ್ಯಾಂಡ್ ಮೀ ಯುವರ್ ಬುಕ್ ಫಾರ್ ಅ ಡೇ, ನಿಮ್ಮ ಬುಕ್ ಅನ್ನ ನನಗೆ ಒಂದಿನದ ಮಟ್ಟಿಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ರೈಟ್. ಸೊ ಅಡ್ವೈಸ್ ಅಥವಾ ಸಜೆಷನ್ ನೋಡೋದಾದ್ರೆ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. So it is a suggestion, right? ವಾಟರ್ನ ಕುಡೀರಿ ಅಂತ ಹೇಳ್ತಿದ್ದಾರೆ. ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್. ಸೊ ದೀಸ್ ಆರ್ ದಿ ಸಜೆಷನ್ಸ್ ಆಫ್ ಅಡ್ವೈಸಸ್. ಇನ್ನು ವಾರ್ನಿಂಗ್ ಅಥವಾ ಪ್ರೊಹಿಬಿಷನ್ಸ್ ಅಂದ್ರೆ ನಿಷೇಧಗಳನ್ನ ಕೊಡೋದಕ್ಕೂ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತಾನೆ ಹೇಳ್ತೀವಿ. ಸೊ ಡೋಂಟ್ ಟಚ್ ದ ವೈರ್, ಡೋಂಟ್ ವೇಸ್ಟ್ ಯುವರ್ ಟೈಮ್, stay away from that dog. So these are prohibitions. ಇನ್ನು ಇನ್ವಿಟೇಷನ್ಸ್ ನಾವು ಕೂಡ ಇದನ್ನು ಕೂಡ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತಾನೆ ಕರಿತೀವಿ. ಕಮ್ ಟು ಮೈ ಬರ್ತ್ಡೇ ಪಾರ್ಟಿ, ಹ್ಯಾವ್ ಅ ಸೀಟ್, ಜಾಯ್ನ್ us ಫಾರ್ ಡಿನ್ನರ್, ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಮೀ. ಸೊ ದೀಸ್ ಆಲ್ ಆರ್ ಎಕ್ಸಾಂಪಲ್ಸ್ ಆಫ್ ಇಂಪರೇಟಿವ್ ಸೆಂಟೆನ್ಸ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಇಟ್ ಟೆಲ್ಸ್ us to do something, right? So next type ಅನ್ನ ನೋಡೋದಾದ್ರೆ exclamatory sentence. So it tells strong feelings. So as we know, exclamatory sentence ಅಂದ್ರೆ ಏನು, ನಮಗೆ ಸ್ಟ್ರಾಂಗ್ ಫೀಲಿಂಗ್ಸ್ ನ, ಸ್ಟ್ರಾಂಗ್ ಎಮೋಷನ್ಸ್ ನ ಇದು ಹೇಳುತ್ತೆ. ಸೊ ಪರ್ಪಸ್ ಒಂದು to express strong emotions such as ಸರ್ಪ್ರೈಸ್, ಜಾಯ್ ಅಥವಾ ಆಂಗರ್, ಎಕ್ಸೈಟ್ಮೆಂಟ್. ಸೊ ಇವನ್ನ ನಾವು ಹೇಳೋದಕ್ಕೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್, ದಿಸ್ ಒನ್. ಓಕೆ, ಸೊ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ನ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಹೇಗಂದ್ರೆ ಇಟ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಸೊ ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ವಾಟ್ ಅ ಬ್ಯೂಟಿಫುಲ್ ಡೇ, ರೈಟ್? ಓ ನೋ, I forgot my keys. Next, congratulations, you own the prize. So these all are the examples of exclamatory sentences. So with this, we completed types of sentences based on purposes.
ಸೊ ಯಾವ್ಯಾವ ಟೈಪ್ಸ್ನ ನಾವು ನೋಡಿದ್ವಿ? ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಎಲ್ಲಾ ರೀತಿ ಎಲ್ಲಾ ಟೈಪ್ಸ್ ಅಲ್ಲಿ ನಾವು ಹೇಗೆ ಬರಿಬಹುದು ಅಂತ ನೋಡೋಣ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಈಚ್ ಟೈಪ್. ಓಕೆ, ಸೊ ಇಲ್ಲಿ ನೋಡಿ. ಸಾರಿ. ಸೊ declare the weather. See, the weather is very hot today. Okay, ಇವತ್ತಿನ ವೆದರ್ ತುಂಬಾ ಹಾಟ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಿದೆ. ಸೊ ಅದೇನಾಯ್ತು, ನಮ್ಗಿದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಯ್ತು. ಸೊ ಈಸ್ ದ ವೆದರ್ ವೆರಿ ಹಾಟ್ ಟುಡೇ? ಇವತ್ತಿನ ವೆದರ್ ತುಂಬಾ ಹಾಟ್ ಇದೆಯಾ ಅಂತ ಕ್ವೆಶನ್ ಮಾಡ್ತಿದೆ ಇಲ್ಲಿ. ಸೊ ಇದೇನಾಯ್ತು, ನಮ್ಗೆ ಇಂಟರೋಗೇಟಿವ್ ಸೆಂಟೆನ್ಸ್ ಆಯ್ತು ಅಲ್ವಾ? ಚೆಕ್ ದ ವೆದರ್ ಔಟ್ಸೈಡ್. ಸೊ ಇಲ್ಲಿ ಏನ್ ಮಾಡ್ತಿದೆ, ಇವತ್ತಿನ ವೆದರ್ ನ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದೇನಾಯ್ತು, ನಮ್ಗೆ ಕಮಾಂಡ್ ಮಾಡ್ತಿದೆ. ಸೊ ವಾಟ್ ಈಸ್ ದಿಸ್? ದ ಇಂಪರೇಟಿವ್ ಸೆಂಟೆನ್ಸ್, ರೈಟ್? ಹೌ ಹಾಟ್ ದ ವೆದರ್ ಈಸ್ ಟುಡೇ? ಎಷ್ಟು ಹಾಟ್ ಇದೆ ಅಲ್ವಾ ಇವತ್ತಿನ ವೆದರು. ಸೊ ಎಷ್ಟು ಹಾಟ್ ಇದೆ ಇವತ್ತಿನ ವೆದರು, ಒಂದು ಸ್ಟ್ರಾಂಗ್ ಎಮೋಷನ್ಸ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತಿದೀವಿ. ಸೊ ಇದೇನಾಯ್ತು, ನಮ್ಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಯ್ತು. ಓಕೆ, ನೌ ವಿ ಕ್ಯಾನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸಸ್ ಬಿಟ್ವೀನ್ ದೆಮ್, ರೈಟ್? ಏನ್ ಮಾಡ್ತಿದ್ದೀವಿ ನಾವು? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಗೆ ಒಂದು ಎಕ್ಸಾಂಪಲ್. ಐ ಲೈಕ್ ರೀಡಿಂಗ್ ಬುಕ್. ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ, ಐ ಲೈಕ್ ರೀಡಿಂಗ್ ಬುಕ್ಸ್. ಸೊ ಇದನ್ನ ನಾನು ಕ್ವೆಶನ್ ಮಾಡಿದಾಗ ಏನಾಗುತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ? ಡು ಯು ಲೈಕ್ ರೀಡಿಂಗ್ ಬುಕ್? ನಿಮಗೆ ಪುಸ್ತಕ ಓದಲು ಇಷ್ಟವೇ, ರೈಟ್? ದೆನ್ ಇಂಪರೇಟಿವ್ ಸೆಂಟೆನ್ಸ್, ಕಮಾಂಡ್ ಮಾಡಿದಾಗ ರೀಡ್ ದಿಸ್ ಬುಕ್ ಕೇರ್ಫುಲಿ. ನಾವೇನ್ ಮಾಡ್ತಿದೀವಿ ಇಲ್ಲಿ? ಅಡ್ವೈಸ್ ಮಾಡ್ತಿದೀವಿ ಅಥವಾ ವಾರ್ನಿಂಗ್ ಮಾಡ್ತಿದೀವಿ. ರೀಡ್ ದಿಸ್ ಬುಕ್ ಕೇರ್ಫುಲಿ ಅಂತ, ರೈಟ್? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ವಾಟ್ ಆನ್ ಇಂಟ್ರೆಸ್ಟಿಂಗ್ ಬುಕ್ ದಿಸ್ ಈಸ್. ಏನು ಇಂಟ್ರೆಸ್ಟಿಂಗ್ ಬುಕ್ ಇದೆ ಇದು ಅಂತ ಹೇಳಿ ನಮ್ನ ಒಂದು ಎಮೋಷನ್ಸ್ ನ ನಾವು, ಫೀಲಿಂಗ್ಸ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಸೊ ದಿಸ್ ಆರ್, ನಾವು ಇಲ್ಲೊಂದು ನಾನು ಟೇಬಲ್ ಅನ್ನ ಕೊಟ್ಟಿದ್ದೀನಿ. ಈ ಟೇಬಲ್ ನಮಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ನಮಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಬೇಸ್ಡ್ ಆನ್ ಪರ್ಪಸ್ ನಾವು ಕ್ಲಿಯರ್ ಆಗಿ ನಮಗೆ ಅರ್ಥ ಆದ ಹಾಗೆ. ಸೊ ನೋಡಿ, ನಮಗೆ ಟೈಪ್ಸ್ ಇದೆ, ಪರ್ಪಸ್ ಇದೆ, ಪಂಕ್ಚುಯೇಷನ್ಸ್ ಇದೆ, ಮತ್ತೆ ಎಕ್ಸಾಂಪಲ್ಸ್ ಇದೆ. ಸೊ ಟೈಪ್ಸ್ ಅಲ್ಲಿ ನಮಗೆ ಎಷ್ಟು ಟೈಪ್ಸ್ ಇದೆ? ನಮಗೆ 4 ಟೈಪ್ಸ್ ಇದೆ. ಒಂದು ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, imperative sentence, and exclamatory sentence. So declarative sentence, what it tells? It tells information, right? And it ends with punctuation, full stop, right? Then interrogative sentence is what? Questions. These ask questions and it ends with question mark, right? Imperative sentence, it gives commands or it gives requests, right? It ends with full stop, or sometimes strong commands idre ನಾವು it ends with exclamation mark. So exclamatory sentence, strong feelings, strong emotions, it ends with exclamation mark. So examples na nododadre, declarative sentence, information, right? This apple is sweet. ಒಂದು ಇನ್ಫಾರ್ಮೇಶನ್, ಒಂದು ಸ್ಟೇಟ್ಮೆಂಟ್ ನ ಮಾಡ್ತಿದ್ದೀನಿ, this apple is sweet ಅಂತ ಹೇಳಿ, ಹೌದಾ? ಇದನ್ನೇ ನಾನು ಇಂಟ್ರೋಗೇಟಿವ್ ಸೆಂಟೆನ್ಸ್ ನಲ್ಲಿ ಕ್ವಶನ್ ಮಾಡಿ ಕೇಳಿದಾಗ ಹೇಗಾಗುತ್ತೆ? ಈಸ್ ದಿಸ್ ಆಪಲ್ ಸ್ವೀಟ್? ಈ ಆಪಲ್ ಸ್ವೀಟ್ ಇದೆಯಾ ಅಂತ ನಾನು ಕೇಳ್ತಿದ್ದೀನಿ ಅಲ್ವಾ? ನೆಕ್ಸ್ಟ್ ಇದನ್ನೇ ನಾವು ಕಮಾಂಡ್ ಮಾಡಿದಾಗ, ಟೇಸ್ಟ್ ದಿಸ್ ಆಪಲ್. ಏನ್ ಮಾಡ್ತೀನಿ? ಈ ಆಪಲ್ ನ ಟೇಸ್ಟ್ ಮಾಡು ಅಂತ ನಾನು ಹೇಳ್ತಿದ್ದೀನಿ. ವಾಟ್ ಅ ಸ್ವೀಟ್ ಆಪಲ್ ದಿಸ್ ಈಸ್. ಏನ್ ಸ್ವೀಟ್ ಆಗಿತ್ತು ಆಪಲ್ ಅಂತ ಹೇಳ್ತೀವಲ್ಲ. ಸೊ ನಮ್ಮ ಫೀಲಿಂಗ್ಸ್ ನ ನಾವು, ಎಮೋಷನ್ಸ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. So this completes our types of sentence based on purposes. So
ನಾವು ಇವಾಗ ಟೈಪ್ಸ್ ಆಫ್ ಸೆಂಟೆನ್ಸ್ ಬೇಸ್ಡ್ ಆನ್ ಪರ್ಪಸ್ ನ ಕಂಪ್ಲೀಟ್ ಮಾಡಿದ್ವಿ. ಸೊ 4 ಟೈಪ್ಸ್ ನ ನಾವು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇಸ್ಡ್ ಆನ್ ಸ್ಟ್ರಕ್ಚರ್ ನ ಸ್ಟಡಿ ಮಾಡೋಣ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದೀವಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ.